ಮೂಡಿಗೆರೆ ಕಾಫಿನಾಡು ಒಕ್ಕಲಿಗರ ಮಹಿಳಾ ಸಂಘದ ಅಭಿಮಾನದ ಮಹಿಳೆ ಡಾಕ್ಟರ್ ಅನಸೂಯ ಸಿಎನ್ ಮಂಜುನಾಥ್. ಪ್ರಕೃತಿಯ ರುದ್ರ ರಮಣೀಯ ತಾಣ, ಮಲೆನಾಡಿನ ತೊಟ್ಟಿಲು, ಚಾರ್ಮಡಿ ಘಾಟ್ಗಳ ಮಹಾದ್ವಾರ, ಕಾಫಿ ಮೆಣಸು ಬೆಳೆಗಳ ನಾಡು, ಹೇಮಾವತಿ ನದಿ ನೀರಿನ ಉಗಮ ಕ್ಷೇತ್ರ, ಕರುನಾಡಿನ ಪ್ರಸಿದ್ಧ ರಾಜವಂಶ, ಹೊಯ್ಸಳರ ಮೂಲಸ್ಥಾನವನ್ನು ಹೊಂದಿರುವ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಹಲವು ವಿಶೇಷತೆಗಳಲ್ಲಿ ವಿಶೇಷತೆಯನ್ನು ಹೊಂದಿರುವ ಕ್ಷೇತ್ರ. ಇಂತಹ ಮೂಡಿಗೆರೆಯಲ್ಲಿ ಕಾಫಿನಾಡು ಒಕ್ಕಲಿಗರ ಮಹಿಳಾ ಸಂಘ ಸದ್ದಿಲ್ಲದಂತೆ ಹಲವು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. ಅದರಲ್ಲೂ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಿಸುತ್ತಾ ಸಮಾಜಕ್ಕೆ ಮಾದರಿಯಾಗಿರುವ ಸಾಧಕಿಯರನ್ನು ಕರೆದು ಸನ್ಮಾನಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಮಾರ್ಚ್ 25, 2025ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಂಘದ ವನಿತೆಯರು ಈ ಬಾರಿ ವಿಶೇಷ ಅತಿಥಿಯೊಂದಿಗೆ ಆಚರಿಸಲು ಸಿದ್ಧರಾಗಿದ್ದಾರೆ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಪ್ರಾಪರ್ಟಿ ಟೈಮ್ಸ್ ಟಿವಿ ಡಿಜಿಟಲ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ಪ್ರಾಪರ್ಟಿ ಟೈಮ್ಸ್ ಟಿವಿ ಇದು ಅಷ್ಟೈಶ್ವರ್ಯಗಳ ಸುದ್ದಿಸಾಗರ. ನಮಸ್ಕಾರ, ನಾನು ನಿಮ್ಮ ವಿ ಕಮಲ್ ಕುಮಾರ್. ಮೂಡಿಗೆರೆಯ ಕಾಫಿನಾಡು ಒಕ್ಕಲಿಗರ ಮಹಿಳಾ ಸಂಘದ ವತಿಯಿಂದ ಆಯೋಜಿಸಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ವಿಶ್ವ ಪ್ರಸಿದ್ಧಿ ಹೃದಯ ತಜ್ಞ ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕರು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಪದ್ಮಶ್ರೀ ಡಾಕ್ಟರ್ ಸಿಎನ್ ಮಂಜುನಾಥ್ ರವರ ಧರ್ಮಪತ್ನಿ ಹಾಗೂ ಈ ದೇಶ ಕಂಡಂತ ಅಪರೂಪದ ರಾಜಕಾರಣಿ, ನೀರಾವರಿ ಪಿತಾಮಹ, ಮಾಜಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರ ಪುತ್ರಿ ಶ್ರೀಮತಿ ಡಾಕ್ಟರ್ ಅನಸೂಯ ಸಿಎನ್ ಮಂಜುನಾಥ್ ರವರನ್ನು ಉದ್ಘಾಟಕರನ್ನಾಗಿ ಆಹ್ವಾನಿಸಿರುವುದು ನಿಜಕ್ಕೂ ಅರ್ಥಪೂರ್ಣವಾಗಿದೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ನಲ್ಲಿ MSc ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಹ್ಯೂಮನ್ ಡೆವಲಪ್ಮೆಂಟ್ ವಿಷಯದಲ್ಲಿ PhD ಮಾಡಿ ಡಾಕ್ಟರೇಟ್ ಪದವಿ ಗಳಿಸಿ ಸಾಕ್ಷಾತ್ ವಿದ್ಯಾ ಸರಸ್ವತಿಯಾಗಿದ್ದರೂ ಸ್ವಲ್ಪವೂ ಅಹಂ ಇಲ್ಲ. ಮಾಜಿ ಪ್ರಧಾನಿ ಶ್ರೀ ಎಚ್.ಡಿ. ದೇವೇಗೌಡರ ಪುತ್ರಿಯಾಗಿದ್ದರೂ ಯಾವುದೇ ದರ್ಪವಿಲ್ಲ. ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವರಾದ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವರಾದ ಶ್ರೀ ಎಚ್.ಡಿ. ರೇವಣ್ಣನವರ ಸಹೋದರಿಯಾಗಿರುವ ಡಾಕ್ಟರ್ ಅನಸೂಯ ಮಂಜುನಾಥ್ ರವರು ಸರಳತೆಯಲ್ಲಿ ಅತಿ ಸರಳ ಜೀವನ ನಡೆಸುತ್ತಿರುವುದು ಮಹಿಳಾ ಲೋಕಕ್ಕೆ ಮಾದರಿಯಾಗಿದೆ. ನಿರಾಭರಣ ಮಹಾಲಕ್ಷ್ಮಿಯಂತಿರುವ ಶ್ರೀಮತಿ ಅನಸೂಯ ಸಿಎನ್ ಮಂಜುನಾಥ್ ರವರು ತಮ್ಮ ಪತಿಯ ಯಶಸ್ಸಿನಲ್ಲಿ ಸಿಂಹಪಾಲು ಪಡೆದಿದ್ದಾರೆಂದರೆ ಅತಿಶಯೋಕ್ತಿಯಾಗಲಾರದು. ಲಕ್ಷಾಂತರ ಹೃದ್ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ, ಅದರಲ್ಲೂ ಬಡವರಿಗೆ, ಅಸಹಾಯಕರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಲಕ್ಷಾಂತರ ಕುಟುಂಬಗಳ ಆರಾಧ್ಯ ದೈವವಾಗಿರುವ ಡಾಕ್ಟರ್ ಸಿಎನ್ ಮಂಜುನಾಥ್ ರವರ ಸಾಧನೆಗೆ ಅನಸೂಯಕ್ಕನವರ ಕೊಡುಗೆ ಅಪಾರವಾದುದು. ಅಷ್ಟೊಂದು ಉನ್ನತ ವ್ಯಾಸಂಗ ಮಾಡಿರುವ ಡಾಕ್ಟರ್ ಅನಸೂಯ ಮಂಜುನಾಥ್ ರವರಿಗೆ ಸರ್ಕಾರಿ ಹುದ್ದೆ ಸಿಕ್ಕಿದರೂ ತನ್ನ ಪತಿಯ ಉನ್ನತ ವಿದ್ಯಾಭ್ಯಾಸಕ್ಕೆ, ವೃತ್ತಿಗೆ ತೊಂದರೆಯಾಗಬಾರದೆಂದು ಕೆಲಸಕ್ಕೆ ಹೋಗದೆ ಕುಟುಂಬದ ನಿರ್ವಹಣೆಯಲ್ಲಿ ನಿಂತರು. ಜೂನ್ 17, 1982ರಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ರವರನ್ನು ವಿವಾಹವಾದ ಎಚ್.ಡಿ. ಅನಸೂಯರವರು ಪತಿಯ ಉನ್ನತ ವ್ಯಾಸಂಗ ಮುಂದುವರಿಸಲು ಜೊತೆಯಾಗಿ ನಿಂತವರು. ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಮಣಿಪಾಲ್ನ KMCಯಲ್ಲಿ DM ಕಾರ್ಡಿಯಾಲಜಿ ಮಾಡುತ್ತಿದ್ದಾಗ ತನ್ನ ಪತಿಗೆ ಊಟ, ಬಟ್ಟೆ, ಉಪಚಾರಗಳಿಗೆ ತೊಂದರೆಯಾಗಬಾರದೆಂದು ಸಣ್ಣ ಕೊಠಡಿಯನ್ನು ಬಾಡಿಗೆ ಪಡೆದು ಪತಿಗೆ ಸಹಕಾರಿಯಾಗಿ ನಿಂತವರು. ಆಗ ತಂದೆ ಶ್ರೀ ಎಚ್.ಡಿ. ದೇವೇಗೌಡರು ಭಾರಿ ನೀರಾವರಿ ಹಾಗೂ ಲೋಕೋಪಯೋಗಿ ಸಚಿವರಾಗಿದ್ದರು ಎಂದೆನಿಸುತ್ತದೆ. ಮಣಿಪಾಲದಲ್ಲೇ ದೊಡ್ಡ ಮನೆಯನ್ನು ಕೊಡಿಸುತ್ತೇನೆ ಎಂದು ಹೇಳಿದರೂ ನಯವಾಗಿ ತಿರಸ್ಕರಿಸಿ ತನ್ನ ಪತಿಗೆ ಸಿಗುತ್ತಿದ್ದ ಸಣ್ಣ ಆದಾಯದಲ್ಲೇ ಪುಟ್ಟ ಕೊಠಡಿಯಲ್ಲಿ ಜೀವನ ನಡೆಸಿದ ಸ್ವಾಭಿಮಾನಿ ಮಹಿಳೆ ನಮ್ಮ ಅನಸೂಯಕ್ಕನವರು. ತಾಯಿ ಶ್ರೀಮತಿ ಚೆನ್ನಮ್ಮ ದೇವೇಗೌಡರಂತೆ ಅಪಾರ ದೈವಭಕ್ತೆಯಾಗಿರುವ ಶ್ರೀಮತಿ ಅನಸೂಯ ಮಂಜುನಾಥ್ ರವರು ತಂದೆ ಮನೆಯಲ್ಲಿ ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಪತಿ ಡಾಕ್ಟರ್ ಸಿಎನ್ ಮಂಜುನಾಥ್ ರವರ ತಂದೆ ಚೋಳೇನಹಳ್ಳಿ ನಂಜಪ್ಪನವರು ಹಾಗೂ ತಾಯಿ ಶಾಂಬಮ್ಮ ದಂಪತಿಗಳಿಗೆ 3 ಗಂಡು 5 ಹೆಣ್ಣು ಮಕ್ಕಳಿದ್ದಂಥ ದೊಡ್ಡ ಕುಟುಂಬವನ್ನು ಸೇರಿ ಎರಡೂ ಕುಟುಂಬಕ್ಕೂ ಕೀರ್ತಿಯನ್ನು ತಂದವರು. ಚನ್ನರಾಯಪಟ್ಟಣ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದ ಸಿಎನ್ ಬಾಲಕೃಷ್ಣರವರು ಡಾಕ್ಟರ್ ಸಿಎನ್ ಮಂಜುನಾಥ್ ರವರ ಸಹೋದರರಾಗಿದ್ದು ಅನಸೂಯಕ್ಕನವರ ಮೈದುನನಾಗಿರುವರು. ಡಾಕ್ಟರ್ ಅನಸೂಯ ಸಿಎನ್ ಮಂಜುನಾಥ್ ದಂಪತಿಗಳಿಗೆ 2 ಮಕ್ಕಳು. ಪುತ್ರ ಡಾಕ್ಟರ್ ಸಾತ್ವಿಕ್ ಮಂಜುನಾಥ್ ತಮ್ಮ ತಂದೆಯಂತೆ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಹೃದಯ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಗಳು ಡಾಕ್ಟರ್ ನಮ್ರತಾ ಮಂಜುನಾಥ್ ಬೆಂಗಳೂರಿನ ಪ್ರಸಿದ್ಧ ಆಸ್ಪತ್ರೆಯಲ್ಲಿ ಡರ್ಮಟಾಲಜಿ ತಜ್ಞ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ.
ಸೊಸೆ ಶ್ರೀಮತಿ ಶ್ವೇತಾ ಸಾತ್ವಿಕ್ರವರು ಅತ್ತೆಯ ಹಾದಿಯಲ್ಲಿ ಸಾಗುತ್ತಿದ್ದಾರೆ. ಡಾಕ್ಟರ್ ಶ್ರೇಯಸ್ ರಂಗಪ್ಪ ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ನಲ್ಲಿ BE ಡಿಗ್ರಿ ಮಾಡಿ ಕೆನಡಾದಲ್ಲಿ ಮಾಸ್ಟರ್ ಆಫ್ ಅಪ್ಲೈಡ್ ಸೈನ್ಸ್ ಪದವಿ ಮಾಡಿರುವರು. ಕಂಪ್ಯೂಟರ್ ಸೈನ್ಸ್ನಲ್ಲಿ PhD ಮಾಡಿ ಡಾಕ್ಟರೇಟ್ ಪದವಿ ಗಳಿಸಿರುವರು. ಡಾಕ್ಟರ್ CN ಮಂಜುನಾಥ್ ರವರು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕ ಹುದ್ದೆಯಿಂದ ನಿವೃತ್ತಿಯಾದ ನಂತರ ಭಾರತೀಯ ಜನತಾ ಪಕ್ಷ ಹಾಗೂ JDSನ NDA ಮೈತ್ರಿ ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಸಂಸದರಾಗಿದ್ದಾರೆ. ಆ ಚುನಾವಣೆಯಲ್ಲಿ ಪತಿಯ ಗೆಲುವಿಗಾಗಿ ಪಣತೊಟ್ಟು ನಿಂತ ಅನಸೂಯಕ್ಕ 8 ವಿಧಾನಸಭಾ ಕ್ಷೇತ್ರಗಳಾದ್ಯಂತ ಹಳ್ಳಿ ಮನೆ ಮನೆ ಸುತ್ತಿ ಪ್ರಚಾರ ಮಾಡಿ ಐತಿಹಾಸಿಕ ಗೆಲುವು ಸಾಧಿಸುವುದರಲ್ಲಿ ಮಹತ್ತರ ಪಾತ್ರ ವಹಿಸಿದರು. ಇದೀಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಾದ್ಯಂತ ಜನತೆ 10 ಹಲವು ಸಮಸ್ಯೆಗಳನ್ನು ಹೊತ್ತು ನಿತ್ಯ ಮನೆ ಬಾಗಿಲಿಗೆ ಬರುತ್ತಾರೆ. ಅದಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಜನರು ಆಗಮಿಸುತ್ತಾರೆ. ಅವರನ್ನೆಲ್ಲ ತಾಳ್ಮೆ ಹಾಗೂ ಸಂಯಮದಿಂದ ನಿಭಾಯಿಸುವಂಥ ರೀತಿ ನಿಜಕ್ಕೂ ಶ್ಲಾಘನೀಯ. ಬಂದಂಥ ಜನರ ಸಮಸ್ಯೆಗಳನ್ನು ಪತಿಯಂತೆ ಸಾಧ್ಯವಾದಷ್ಟು ಸ್ಥಳದಲ್ಲೇ ಪರಿಹರಿಸುವುದರೊಂದಿಗೆ ಪತಿಯ ಒತ್ತಡ ಕಡಿಮೆ ಮಾಡುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತಾ ಡಾಕ್ಟರ್ ಅನಸೂಯ ಮಂಜುನಾಥ್ ರವರು ಬಂದವರಿಗೆಲ್ಲ ಕಾಫಿ ಸಿಹಿ ನೀಡುವುದಲ್ಲದೆ ಮಹಿಳೆಯರಿಗೆ ಅರಿಶಿಣ ಕುಂಕುಮ ಮಡಿಲಕ್ಕೆ ನೀಡಿ ಸತ್ಕರಿಸುತ್ತಾ ಸಾಕ್ಷಾತ್ ಅನ್ನಪೂರ್ಣೆಯಾಗಿದ್ದಾರೆ. ಸಮಾಜಕ್ಕೆ ಮಾದರಿಯಾದ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಆದರ್ಶಪ್ರಾಯವಾಗಿ ನಿಲ್ಲುವ ಶ್ರೀಮತಿ ಅನಸೂಯ ಮಂಜುನಾಥ್ ರವರನ್ನು ಮೂಡಿಗೆರೆ ಕಾಫಿನಾಡು ಒಕ್ಕಲಿಗರ ಮಹಿಳಾ ಸಂಘದ ಮಹಿಳಾ ಮಣಿಗಳು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಕರೆದು ಗೌರವಿಸುತ್ತಿರುವುದು ಹೆಮ್ಮೆಯ ವಿಚಾರ. ಮೂಡಿಗೆರೆ ಪ್ಲಾಂಟರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ BR ಬಾಲಕೃಷ್ಣರವರ ನೇತೃತ್ವದಲ್ಲಿ ಕಾಫಿನಾಡು ಒಕ್ಕಲಿಗರ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಕಲಾವತಿ ರಾಜಣ್ಣ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಬೆಂಗಳೂರಿನ ಡಾಕ್ಟರ್ CN ಮಂಜುನಾಥ್ ರವರ ಮನೆಗೆ ಆಗಮಿಸಿ ಡಾಕ್ಟರ್ ಅನಸೂಯ ಮಂಜುನಾಥ್ ದಂಪತಿಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದರು. ನಮಸ್ಕಾರ, ನಾನು ಬಾಲಕೃಷ್ಣ ಅಂತ ಮೂಡಿಗೆರೆ ತಾಲೂಕು ಬೆಳೆಗಾರರ ಸಂಘದ ಅಧ್ಯಕ್ಷ. ನಮ್ಮ ಮಹಿಳಾ ಮಣಿಗಳು ಕಾಫಿನಾಡು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ಅವರ ನಿಯೋಗದ ಜೊತೆ ಇವತ್ತು ನಾವು ಅನಸೂಯಮ್ಮನ ಆ ಮಹಿಳಾ ದಿನಾಚರಣೆ ದಿವಸ ಉದ್ಘಾಟಕರಾಗಿ ಕರಿಬೇಕು ಅನ್ನೋ ಇವರೆಲ್ಲ ಕೋರಿಕೆ ಮೇರೆಗೆ ನಾವು ಇವತ್ತು ಬಂದಿದ್ದು. ಅದೃಷ್ಟವಶ ನಮಗೆ ಡಾಕ್ಟ್ರು ಸಹ ಇಲ್ಲಿ ಸಿಕ್ಕಿ ಅವರಿಬ್ಬರು ದಂಪತಿಗಳ ಜೊತೆ ನಾವು ಒಂದು ಸಮಯವನ್ನು ಕಳೆದಿದ್ದು ನಮ್ಮ ಒಂದು ಸೌಭಾಗ್ಯ. ಜೊತೆಗೆ ಈ ಕುಟುಂಬ ಕಾಫಿ ಬೆಳೆಗಾರರಿಗೆ ಅನೇಕ ನಮ್ಮ ಕಷ್ಟ ಕಾಲದಲ್ಲೂ ದೇವೇಗೌಡರು ಸಾಹೇಬರು, ಕುಮಾರಸ್ವಾಮಿ ಅವರೆಲ್ಲ ನಮಗೆ ಬೆಳೆಗಾರರ ಕಷ್ಟದಲ್ಲಿ ನಿಂತಂಥ ಒಂದು ಕುಟುಂಬ. ಹಾಗೆಯೇ ಮೊನ್ನೆನೂ ಸಹ ನಮಗೆ ಸರ್ಫೆಕ್ಸಿ ಆ್ಯಕ್ಟಲ್ಲಿ ಸ್ವಲ್ಪ ತೊಂದರೆ ಆಗಿರುವಂಥ ಕಾಲದಲ್ಲಿ ಡೆಲ್ಲಿಲಿ ಡಾಕ್ಟ್ರು ನಮ್ಮ MP ಶ್ರೀನಿವಾಸ್ ಪೂಜಾರರ ಜೊತೆ ನಿಯೋಗದಲ್ಲಿ ಇದ್ದು ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ನಮ್ಮ ಬೆಳೆಗಾರರ ಪರವಾಗಿ ಡಾಕ್ಟ್ರು ಅವರು ನಿರ್ಮಲಾ ಸೀತಾರಾಮನ್ ಅವರ ಒಂದು ಮೀಟಿಂಗಲ್ಲಿ ಅವರು ಸಾಥು ಕೊಟ್ಟು 6 ತಿಂಗಳು ನಮಗೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ನಮಗೆ ಲೋನ್ ಕಟ್ಟಲಿಕ್ಕೆ. ಅದು ನಮ್ಮ ಒಂದು ದೊಡ್ಡ ಕೊಡುಗೆ ಅಂತ ಭಾವಿಸ್ತಾ ಡಾಕ್ಟ್ರಿಗೆ ನಾವು ಎಲ್ಲರ ಪರವಾಗಿ ನಾನು ತುಂಬ ಹೃದಯದಿಂದ ಅವರನ್ನು ನಾವು ಒಂದು ಅಭಿಮಾನಿಸ್ತಿದ್ದೀನಿ. ಮಾರ್ಚ್ 25, 2025ರಂದು ಮೂಡಿಗೆರೆ ರೈತ ಭವನದಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಶ್ರೀಮತಿ ಡಾಕ್ಟರ್ ಅನಸೂಯ ಮಂಜುನಾಥ್ ರವರು ಉದ್ಘಾಟಿಸಿದರೆ ರಾಜ್ಯ ಚುಂಚಾದ್ರಿ ಮಹಿಳಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ಶಂಕರ್, ಶ್ರೀಮತಿ ಪಲ್ಲವಿ CT ರವಿ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ರೀನಾ ಸುಚೇಂದ್ರರವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ನಮಸ್ಕಾರ. ನಾವು ಕಾಫಿನಾಡು ಒಕ್ಕಲಿಗರ ಮಹಿಳಾ ಸಂಘ ಮೂಡಿಗೆರೆಯಿಂದ ಈ ದಿನ ನಮ್ಮ ಮೂಡಿಗೆರೆ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಬಾಲಕೃಷ್ಣ ಸರ್ ಅವರ ನೇತೃತ್ವದಲ್ಲಿ ಈ ದಿನ ನಮ್ಮ ಸರ್ ಮಂಜುನಾಥ್ ಸರ್ ಅವ್ರನ್ನ ಹಾಗೂ ಅನಸೂಯಮ್ಮ ಅವ್ರನ್ನ ಭೇಟಿಯಾಗೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಅಂದರೆ ನಾವು ಮೂಡಿಗೆರೆಯಲ್ಲಿ ಪ್ರತಿ ವರ್ಷ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ವು. ಅದೇ ರೀತಿ ಈ ವರ್ಷ ವಿಜೃಂಭಣೆಯಿಂದ ಮಹಿಳಾ ದಿನಾಚರಣೆಯನ್ನು ಆಚರಿಸಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಮೇಡಮ್ ಅವರನ್ನು
ಗೆಸ್ಟ್ ಆಗಿ ಅತಿಥಿಯಾಗಿ ಬರಬೇಕು ಅಂತ ಹೇಳಿ ಉದ್ಘಾಟನೆಗಾಗಿ ಕೇಳ್ಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಪಿಗೆ ಕೊಟ್ಟಿದ್ದಾರೆ. ನಮಗೆಲ್ರಿಗೂ ತುಂಬ ಖುಷಿಯಾಗಿದೆ. ಇವತ್ತು ಅವರನ್ನು ನಾವು ಅವ್ರ ಮಾತುಗಳನ್ನು ಕೇಳಿ ಇನ್ನೂ ನಮಗೆ ಕಾರ್ಯಕ್ರಮದ ಬಗ್ಗೆ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ ಒಂದು ಹುಮ್ಮಸ್ಸು ಬಂದಿದೆ. ಅದೇ ರೀತಿ ನಾವೆಲ್ಲರೂ ಸೇರಿ ಅವರನ್ನು ಇನ್ವೈಟ್ ಮಾಡಿದ್ದೀವಿ ಈ ದಿನ. ಹಾಗೆ ನಮಗೆಲ್ರಿಗೂ ಅವರು ಸ್ಫೂರ್ತಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ, ಒಳ್ಳೆಯದಾಗಲಿ ಅಂಥೇಳಿ. ಹಾಗೆ ಸರ್ನ ನೋಡಿ ತುಂಬ ಖುಷಿಯಾಯಿತು ನಮಗೆ ಈ ದಿನ. ಅವರ ಮಾತುಗಳು, ಅವರ ಒಂದು ಸರಳತೆ ನಮಗೆ ಇನ್ನೂ ತುಂಬಾ ಇಷ್ಟ ಆಯಿತು. ನಮ್ಮೆಲ್ಲರ ಜೊತೆ ಅವರು ಈ ಬ್ಯುಸಿ ಟೈಮ್ನಲ್ಲಿ ಇಷ್ಟು ನಿಮಿಷ ಕೂತು ನಮ್ಮನ್ನು ಒಂದು ಸತ್ಕರಿಸಿ ನಮ್ಮ ಜೊತೆ ಅವರ ಒಂದು ಯೋಜನೆಗಳನ್ನ ಮಾತನಾಡಿದ್ರು. ಅದು ನಮಗೆ ಹಂಚ್ಕೊಂಡಿದ್ದು ತುಂಬ ಖುಷಿಯಾಯಿತು. ಹಾಗೆ ನಮ್ಮ ಕಾಫಿನಾಡು ಒಕ್ಕಲಿಗರ ಮಹಿಳಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಕಲಾವತಿ ರಾಜಣ್ಣ ಅವರು, ನಿರ್ದೇಶಕರಾದಂತಹ ಸಂಚಿತಾ ಪ್ರದೀಪ್ ಅವರು, ನಿರ್ದೇಶಕರು ಇನ್ನೋರ್ವ ಮನವಿ ಜಯರಾಮ್ ಅವರು, ಮಮತಾ ಸತೀಶ್ ಅವರು, ಸುಕನ್ಯಾ ಉಮೇಶ್ ಅವರು, ಶಶಿಧರ್ ಅವರು, ನಾವೆಲ್ಲರೂ ಶಶಿ ಅವರು, ಇವರೆಲ್ಲರೂ ನಾವು ಈ ದಿನ ಕಾರ್ಯಕ್ರಮಕ್ಕೆ ಮೇಡಮ್ ಹಾಗೂ ಸರ್ನ ಇನ್ವೈಟ್ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮೆಲ್ಲರಿಗೂ ಸ್ಫೂರ್ತಿ ಕೊಟ್ಟಂತಹ ಬಾಲಕೃಷ್ಣ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವಿಶ್ವದ ಸಮಸ್ತ ಮಹಿಳೆಯರಿಗೆ ಹಾಗೂ ಮಹಿಳೆಯರನ್ನು ಗೌರವಿಸುವ ಎಲ್ಲರಿಗೂ ಡಾಕ್ಟರ್ CN ಮಂಜುನಾಥ್ ರವರ ಕುಟುಂಬ ವರ್ಗದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಮೂಡಿಗೆರೆ ಕಾಫಿನಾಡು ಒಕ್ಕಲಿಗರ ಮಹಿಳಾ ಸಂಘದ ವತಿಯಿಂದ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅದ್ಭುತ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮೂಡಿಗೆರೆ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಶ್ರೀ BR ಬಾಲಕೃಷ್ಣರವರು ಹಾಗೂ ಕಾರ್ಯದರ್ಶಿ ಶ್ರೀ KD ಮನೋಹರ್ ರವರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಮತ್ತು ಮೂಡಿಗೆರೆ ಜನತೆಯ ಪರವಾಗಿ ಶುಭಾಶಯಗಳನ್ನು ಕೋರುತ್ತಿರುವರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕಿಯರನ್ನು ಸನ್ಮಾನಿಸಲಾಗುವುದು. ಮೂಡಿಗೆರೆ ಕಾಫಿನಾಡು ಒಕ್ಕಲಿಗರ ಮಹಿಳಾ ಸಂಘದ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಲಿ ಹಾಗೂ ಅವರ ಎಲ್ಲ ಸಾಮಾಜಿಕ ಕಾರ್ಯಗಳು ಫಲಪ್ರದವಾಗಲಿ ಎಂದು ಪ್ರಾಪರ್ಟಿ ಟೈಮ್ಸ್ ಟಿವಿ ತಂಡ ಶುಭ ಹಾರೈಸುತ್ತದೆ. ಪ್ರಾಪರ್ಟಿ ಟೈಮ್ಸ್ ಟಿವಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ನಾನು ನಿಮ್ಮ ಕಮಲ್ ಕುಮಾರ್.